ಕೊಡಿ ಅನ್ನೋದನ್ನ ನಾನು ಹೇಳೋದು ಸರ್ಕಾರಕ್ಕೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಧರ್ಮ ದಂಗಲ್. ಹಾಸನ ಜಿಲ್ಲೆಯಲ್ಲಿ ಮುಸ್ಲಿಮರ ವ್ಯಾಪಾರ ಬ್ಯಾನ್ ಮಾಡ್ತಿದ್ದಾರಂತೆ. ನಾಳೆ ಬೇಲೂರಿನಲ್ಲಿ ನಡೆಯುವಂತಹ ಚನ್ನಕೇಶವ ಸ್ವಾಮಿ ರಥೋತ್ಸವದಲ್ಲಿ ಬ್ಯಾನ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಾಸನ ಬೇಲೂರು ಅಂದರೆ ಚನ್ನಕೇಶವ ಸ್ವಾಮಿಯ ರಥೋತ್ಸವ. ದೇವಸ್ಥಾನದ ಆವರಣದಲ್ಲಿ ಅಂಗಡಿ ಹಾಕೋದಕ್ಕೆ ಮುಸ್ಲಿಮರು ಯಾರು ಬಂದಿಲ್ಲ. ಇದುವರೆಗೂ 70 ಅಂಗಡಿಗಳನ್ನು ಹಾಕಿದ್ದಾರೆ ಬೇರೆಯವರು. ಎಕ್ಸಿಬಿಷನ್ನಲ್ಲೂ ಕೂಡ ಅಂಗಡಿ ಹಾಕೋಕ್ಕೆ ಯಾವ ಮುಸ್ಲಿಮರು ಬಂದಿಲ್ಲ ಅಲ್ಲಿ. ನಾಳೆ ಕುರಾನ್ ಪಠಣದ ನಂತರ ಚಿಕ್ಕ ತೆರಿಗೆ ಚಾಲನೆ ಆಗುತ್ತೆ. ಒಂದು ಮುಸ್ಲಿಂ ಸಮುದಾಯದ ಅಂಗಡಿಗೆ ನೋಟಿಸ್ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಜಾತ್ರೆ ವೇಳೆ ಅಂಗಡಿಗಳನ್ನು ತೆರಿತಾ ಇದ್ರು ಮುಸ್ಲಿಮರು. ಆದರೆ ಈ ಬಾರಿ ವಿವಾದ ಆಯಿತು. ಹಾಗಾಗಿ ದೇವಸ್ಥಾನದ ಹತ್ರ ಯಾವುದೇ ಮುಸ್ಲಿಮರು ಬಂದಿಲ್ಲ, ಯಾವುದೇ ಅಂಗಡಿಯನ್ನು ಹಾಕಿಲ್ಲ. ಅಂಗಡಿ ಹಾಕೋದಕ್ಕೆ 3 ದಿನಕ್ಕೆ ಗುತ್ತಿಗೆ ಪಡೆದಿದ್ದಾರೆ ಗಿರೀಶ್ ಮತ್ತು ಸಿದ್ದೇಶ್. ಆದರೆ ಯಾವುದೇ ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ಕಾಣ ಸಿಕ್ಕಿಲ್ಲ. ಯಾವುದೇ ಅಂಗಡಿಗಳನ್ನು ಇದುವರೆಗೆ 70 ಅಂಗಡಿ ಹಾಕಿದ್ದಾರೆ. 70 ಅಂಗಡಿಯಲ್ಲಿ ಎಲ್ಲೂ ಕೂಡ ಮುಸ್ಲಿಮರಿಲ್ಲ. ಯಾವುದೇ ಅಂಗಡಿಗೆ ಅವ್ರು ಬಂದಿಲ್ಲ, ಕೇಳಿಲ್ಲ, ಹಾಕಿಲ್ಲ. ಇದು ನಾಳೆ ನಡೆಯುವ ಬೇಲೂರಿನ ಚನ್ನಕೇಶವ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಈ ಕ್ಷಣಕ್ಕೆ ಸಿಕ್ಕಿರುವಂಥ ಅಪ್ಡೇಟ್ಸ್. ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಮರ ಯಾವುದೇ ಅಂಗಡಿಗಳಿಲ್ಲ, ಯಾರೂ ಗುತ್ತಿಗೆ ಪಡೆದಿಲ್ಲ. ಸರೌಂಡಿಂಗ್ 100 ಅಡಿ ಮೀಟರಲ್ಲಿ ಯಾವುದೇ ಒಂದು ಹಿಂದೂ ವಿರೋಧಿಗಳಿಗೆ ಅಂಗಡಿನೂ ಕೊಟ್ಟಿಲ್ಲ. ಆಮೇಲೆ ಎಕ್ಸಿಬಿಷನ್ ನಡೆಸ್ತಿದ್ದೀವಿ. ಎಕ್ಸಿಬಿಷನಲ್ಲೂ ಯಾವುದು ನಾವು ಮುಸ್ಲಿಮ್ಸವ್ರಿಗೆ ಇದು ಆದ್ಯತೆ ಕೊಟ್ಟಿಲ್ಲ ಸರ್. ಒಂದು ಅಂಗಡಿನೇ 2 ಅಂಗಡಿ ಇರೋದು. 2 ಅಂಗಡಿಲಿ ಹಿಂದೂ ಅಂಗಡಿಗಳು ಇರೋದು. ಆಮೇಲೆ ಫುಡ್ ಸ್ಟಾಲಲ್ಲೂ ಮೈಸೂರು ಅವ್ರ ಅಂಗಡಿ ಹಾಕಿರೋದು. ಆಮೇಲೆ ಎಲ್ಲ ಪ್ರತಿಯೊಂದು ಇದರಲ್ಲೂ ಎಲ್ಲ ಗುಜರಾತ್ ಹುಡುಗರು ಸರ್ ಇರೋದು. ಅದರಲ್ಲಿ ಯಾವುದೇ ಒಂದು ಥರದ್ದು ಹಿಂದೂ ವಿರೋಧಿಗಳಿಗೆ ಕೊಟ್ಟಿಲ್ಲ ಸರ್ ಯಾವುದೇ ಚಟುವಟಿಕೆ.